ಭಾರತದ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಕಾಯಿನ್ ಡಿಸಿಎಕ್ಸ್ ಹ್ಯಾಕ್ ಆಗಿದೆ. ಹ್ಯಾಕರ್ಗಳು $44 ಮಿಲಿಯನ್ ಅಥವಾ 378 ಕೋಟಿ ವರ್ತಾಗುವ ಅಸೆಟನ್ನು ಲೂಟಿ ಮಾಡಿದ್ದಾರೆ. ಕಂಪನಿ ಹೇಳುವ ಪ್ರಕಾರ ಕಂಪನಿಯ ಆಪರೇಟಿಂಗ್ ಅಕೌಂಟ್ ಏನಿದೆ, ಲಿಕ್ವಿಡಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಆ ಅಕೌಂಟನ್ನು ಹ್ಯಾಕರ್ಗಳು ಹ್ಯಾಕ್ ಮಾಡಿದ್ದಾರೆ. ಯಾವುದೇ ಕ್ಲೈಂಟ್ನ ವಾಲೆಟ್ಗೆ ಇಲ್ಲಿಂದ ನಷ್ಟ ಆಗಲಿಲ್ಲ, ಕೇವಲ ಕಂಪನಿಯ ಅಸೆಟನ್ನು ಇವರು ಹ್ಯಾಕ್ ಮಾಡಿದರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕಂಪನಿ ಕೊಟ್ಟಿದೆ. ಕ್ಲೈಂಟ್ಗಳ ವ್ಯಾಲೆಟ್ಗೇನು ನಷ್ಟ ಆಗಿಲ್ಲ, ಕ್ಲೈಂಟ್ಗಳು ನಾರ್ಮಲ್ ಆಗಿ ವಿಡ್ರಾವಲ್ ಅಥವಾ ಡೆಪಾಸಿಟನ್ನು ಮಾಡ್ಬೋದು ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಅದೇ ರೀತಿ ಈ ನಷ್ಟವನ್ನು ಕಂಪನಿಯ ಟ್ರೆಜರಿ ರಿಸರ್ವ್ ಏನಿದೆ ಇದರಿಂದ ನಾವು ಮ್ಯಾನೇಜ್ ಮಾಡ್ತೀವಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಕಂಪನಿ ಕೊಟ್ಟಿದೆ. ಬಟ್ ಇಷ್ಟು ದೊಡ್ಡ ಅಮೌಂಟನ್ನು ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ವಜೀರೆಕ್ಸ್ ಎನ್ನುವಂಥ ಒಂದು ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಹ್ಯಾಕ್ ಆಗಿತ್ತು. ಅಲ್ಲಿ 2,000 ಕೋಟಿ ವರ್ತಾಗುವ ಅಸೆಟನ್ನು ಹ್ಯಾಕ್ ಮಾಡಲಾಗಿತ್ತು. ಅದನ್ನು ಸ್ಟಿಲ್ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಪದೇ ಪದೇ ಈ ರೀತಿ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳು ಹ್ಯಾಕ್ ಆಗ್ತಾ ಇರೋದ್ರಿಂದ ಈ ಪ್ಲಾಟ್ಫಾರ್ಮ್ಗಳು ಎಷ್ಟು ಸೇಫ್ ಎನ್ನುವಂಥ ಕ್ವಶನ್ ಮಾರ್ಕ್ ಖಂಡಿತ ಬರುತ್ತೆ. ಅದೇ ರೀತಿ ನೀವೇನಾದರೂ ಕಾಯಿನ್ ಡಿಸಿಎಕ್ಸ್ ಮುಖಾಂತರ ಟ್ರೇಡಿಂಗ್ ಅನ್ನು ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದನ್ನ. ಕ್ರಿಪ್ಟೋ ಟ್ರೇಡಿಂಗ್ ಮಾಡುವಂಥ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.